ಯಾವ ಇಸ್ರೇಲ್ ಗಮನಿಸಿ, ಯಾವ ಇಸ್ರೇಲ್ನ ಕಾರಣಕ್ಕಾಗಿ ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡತ್ತಲ್ಲ, ಇವತ್ತು ಇಸ್ರೇಲ್ ಮತ್ತು ಅಮೇರಿಕಾದ ನಡುವೆ ಭಿನ್ನಾಭಿಪ್ರಾಯ. ಈ ಭಿನ್ನಾಭಿಪ್ರಾಯದ ನಡುವೆ ಯುದ್ಧ ಶುರುವಾಗಿದೆ. ನೋಡಿ, ಅನೇಕ ಜನರನ್ನು ಹತ್ಯೆ ಮಾಡಿದರು, ನಾಯಕರನ್ನು ಹೊಡೆದುಡಿಸೋ ಪ್ರಯತ್ನ ಆಯಿತು. ಇವೆಲ್ಲವೂ ಆದ ನಂತರ ಇರಾನ್ನ ದ್ವೀಪಗಳು ಟಾರ್ಗೆಟ್ ಆಗಿದೆ. ಯಾವ ಕಾರಣಕ್ಕಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮತ್ತೊಂದು ಕಡೆ ಷೇರು ಮಾರುಕಟ್ಟೆ ಪಾತಾಳ ಕುಸಿದಿದೆ. ಇವೆಲ್ಲ ಬೆಳವಣಿಗೆಗಳು ಇವತ್ತಿನ ಅಪ್ಡೇಟು. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ನ ಕೇಶ್ಮ್ ದ್ವೀಪಕ್ಕೆ ಡೊನಾಲ್ಡ್ ಟ್ರಂಪ್ ಕೊಳ್ಳೆ ಇಟ್ಟಿದ್ದಾರೆ. ನಾವು ನಿನ್ನೆಯೂ ಕೂಡ ನೋಡಿದ್ವಿ. 2 ಪ್ರದೇಶಗಳನ್ನು ತೆಗೆದುಕೊಂಡು ಕೇಶ್ಮ್ ದ್ವೀಪವನ್ನು ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇರಾನ್ ಈ ಹಿಂದೆ ಅಬ್ಬಾಸ್ ಬಂದರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿತ್ತು. ಇದೀಗ ಕೇಶ್ಮ್ ದ್ವೀಪಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಆ ಮುಖಾಂತರ ಕೊಳ್ಳಿ ಇಟ್ಟಿದ್ದಾರೆ. ಏನಾಯಿತು ಅಂತ ಬೆಳವಣಿಗೆ ನೋಡಿದರೆ ನಿನ್ನೆಯೂ ಕೂಡ ನಾವು ನೋಡಿದ್ವಿ. ಕೆಲವೊಂದಿಷ್ಟು ಹಡಗುಗಳು ಚಲಾವಣೆ ಆಗ್ತಾ ಇತ್ತು. ಆ ಹಡಗುಗಳ ಮೇಲೆ ಇರಾನ್ನ IRGC ಅವರು ಏನು ಮಾಡಿದರು, ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಕೇಶ್ಮ್ ದ್ವೀಪದ IRGCಯ ಡ್ರೋನ್ ನಿಯಂತ್ರಣ ಕೇಂದ್ರ ಮತ್ತು ಅಲ್ಲೊಂದು ರೆಡಾರ್ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ಅದಕ್ಕೆ ಪ್ರತೀಕಾರವಾಗಿ ಅಮೆರಿಕಾದವರು ದಾಳಿ ಮಾಡಿದರು. ಇದು ಒಟ್ಟಾರೆಯಾದಂತಹ ಬೆಳವಣಿಗೆ. ಮೊದಲು ಅವರ ಕಡೆಯಿಂದ ದಾಳಿ, ಅದಾದ ನಂತರ ಪ್ರತ್ಯುತ್ತರವಾಗಿ ನಮ್ಮ ಆತ್ಮರಕ್ಷಣೆಗಾಗಿ ನಾವು ದಾಳಿ ಮಾಡಿಕೊಂಡ್ವಿ ಅಂತ ಅಮೆರಿಕಾದವರು ಹೇಳಿದರು. ಇರಾನ್ನ ನಾಗರಿಕ ಹಡಗುಗಳ ಮೇಲೆ ಡ್ರೋನ್ ದಾಳಿಗೆ ಯತ್ನ ಆಯಿತು. ಈ ಯತ್ನ ಆಗಿದ್ದ ತಕ್ಷಣವೇ ಏನಾಯಿತು ಅಂತ ಹೇಳಿದರೆ, ಈಗ ಇರಾನ್ ಈ ಹಿಂದೆನೇ ಹೇಳಿತ್ತು ಏನಂತ, ಯಾವುದಾದ್ರೂ ಒಂದು ದೇಶ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ತನ್ನ ಮಣ್ಣನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಯಾರು ಹೇಳಿದ್ರು? ಇದೇ ಇರಾನ್ನವರು ಹೇಳಿದ್ರು. ಹಿಂದೆ ಅಬ್ಬಾಸ್ ಬಂದರ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಕುವೈತ್ನ ಅಮೆರಿಕ ಸೇನಾ ನೆಲೆಯನ್ನು ಬಳಕೆ ಮಾಡಿಕೊಂಡು ಅಮೆರಿಕ ದಾಳಿ ಮಾಡಿತ್ತು. ಅದಕ್ಕೆ ಪ್ರತೀಕಾರವಾಗಿ ಅವತ್ತು ದಾಳಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಇರಾನ್ನವರು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ರು. ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳಾಗಿದೆ. ಹಾಗಾದರೆ ಅಮೆರಿಕ ಈ ಕೇಶ್ಮ್ ಎನ್ನುವಂತಹ ಒಂದು ದ್ವೀಪವನ್ನು ಯಾಕೆ ಟಾರ್ಗೆಟ್ ಮಾಡ್ತು? ಇದಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ, IRGC ಇಲ್ಲಿಯೇ ಕುಳಿತುಕೊಂಡು ಎಲ್ಲ ಮೇಲ್ವಿಚಾರಣೆಗಳನ್ನು ಗಮನಿಸುತ್ತೆ. ಯಾವ ಹಡಗು ಬರುತ್ತೆ, ಯಾವ ಹಡಗು ಹೋಗುತ್ತೆ, ಯಾವ ಹಡಗು ಅಮೆರಿಕಕ್ಕೆ ಸೇರಿದ್ದು, ಯಾವ ಹಡಗು ಇಸ್ರೇಲ್ನ ಮಿತ್ರ ದೇಶದ್ದಿದೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇರುತ್ತೆ. ಇದಕ್ಕಾಗಿ ಅಮೆರಿಕಾದವರು ಏನು ಮಾಡಿದರು, ಇಲ್ಲೇ ಕುಳಿತು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಕಡೆ IRGC ಎಲ್ಲ ಡ್ರೋನ್ಗಳನ್ನು ಉಡಾವಣೆ ಮಾಡ್ತಿತ್ತಲ್ಲ, ಆ ಎಲ್ಲ ಡ್ರೋನ್ಗಳ ನಿಯಂತ್ರಣ ಮತ್ತು ಅದಕ್ಕೆ ಮಾರ್ಗದರ್ಶನಕವಾಗಿ ಇದೇ ಸ್ಥಳದಲ್ಲಿ ಅವರಿಗೆಲ್ಲ ಇನ್ಫಾರ್ಮೇಷನ್ಗಳು ಕೂಡ ರವಾನೆ ಆಗ್ತಾ ಇತ್ತು. ಈ ಇನ್ಫಾರ್ಮೇಷನ್ಗೆ ಕಟ್ ಮಾಡಬೇಕು ಅನ್ನುವಂಥ ಆಲೋಚನೆ ಅಮೆರಿಕಕ್ಕೆ ಬಂತು. ಇದೇ ಕಾರಣಕ್ಕಾಗಿ ಈ ದ್ವೀಪವನ್ನು ಟಾರ್ಗೆಟ್ ಮಾಡಿ ಅವರು ದಾಳಿ ಮಾಡೋ ಪ್ರಯತ್ನ ಮಾಡಿದರು. ನಾನು ನಿನ್ನೆ ಹೇಳಿದ ಹಾಗೆ ಈ ದ್ವೀಪ ಏನಿದೆ, ಕೇಶ್ಮ್ ಎನ್ನುವಂತಹ ಒಂದು ದ್ವೀಪ ಹಾರ್ಮುಜ್ನ ಪ್ರವೇಶ ದ್ವಾರದಲ್ಲಿದೆ. ಅನೇಕ ಹಡಗುಗಳು ಹೋಗುತ್ತೆ, ಅನೇಕ ಹಡಗುಗಳು ಬರುತ್ತೆ. ಅದು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಇವರು ಕಾದು ಕುಳಿತುಕೊಂಡು ದಾಳಿ ಮಾಡೋದಕ್ಕೆ ಇರಾನ್ನವರು ಮುಂದಾಗ್ತಾ ಇದ್ರು. ಮೊದಲೇ ಅಮೆರಿಕ ಹೇಳಿತ್ತು, ಯಾವುದೇ ವಾಣಿಜ್ಯ ಹಡಗುಗಳ ಮೇಲೆ ಅದು ಇರಾನ್ನವರಾಗಿರ್ಬೋದು, IRGC ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರದು. ಅದು ಸ್ವತಂತ್ರ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಆಗುತ್ತೆ, ಯಾವ ಕಾರಣಕ್ಕೂ ದಾಳಿ ಆಗಬಾರ್ದು ಅಂತ ಅಮೆರಿಕಾದವರು ಹೇಳಿದ್ರು. ಅದರ ಭಾಗವಾಗಿಯೂ ಕೂಡ ಇಲ್ಲಿ ದಾಳಿ ಮುಂದುವರೆದಿತ್ತು. ಇದೀಗ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಅಮೆರಿಕಾದವರು ಪ್ರಯತ್ನ ಪಡ್ತಿರೋದು. ಮತ್ತೊಂದು ಕಡೆ ಇಲ್ಲಿ ಅಮೆರಿಕ ದಾಳಿಯಾಯಿತು. ಗಲ್ಫ್ ದೇಶಗಳ ಮೇಲೆ ಇರಾನ್ನವರು ಡೆಡ್ಲಿ ದಾಳಿ ಮಾಡಿದರು. ನಾನು ಆವಾಗಲೇ ಒಂದು ಮಾತು ಉಲ್ಲೇಖ ಮಾಡಿದರೆ, ಗಲಿಬಾಫ್ ಹೇಳಿದ್ರು, ಅರಾಕ್ಜಿ ಹೇಳಿದ್ರು, ಅಲ್ಲಿಯ ಸ್ಪೀಕರ್ ಎಲ್ಲ ಮಾತನಾಡಿದ್ರು ಏನಂತ, ಈಗ ಅಮೆರಿಕ ದಾಳಿ ಮಾಡ್ತಲ್ಲ ಇರಾನ್ನ ಮೇಲೆ, ಯಾವುದರ ಆಧಾರದ ಮೇಲೆ? ಅದಕ್ಕೊಂದು ಪಾಸಿಟಿವ್ ಎನರ್ಜಿ ಇತ್ತು, ಪಾಸಿಟಿವ್ ಶಕ್ತಿ ಇತ್ತು. ಏನು, ನಾವು ಇರಾನ್ ಮೇಲೆ ದಾಳಿ ಮಾಡಿದರೆ ನಮ್ಮ ಬೆಂಬಲಕ್ಕೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಬರ್ತಾರೆ. ಬಿಕಾಸ್ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಲ್ಲೂ ಕೂಡ ಅಮೆರಿಕ ತನ್ನ ಸೇನಾ ನೆಲೆಯನ್ನು ಹೊಂದಿದೆ. ಈಗ ಅಮೆರಿಕ ಮೊದಲು ಯುದ್ಧವನ್ನು ಶುರು ಮಾಡಿದಾಗ ನೇರವಾಗಿ ಇರಾನ್ ಅಮೆರಿಕಕ್ಕೆ ಟಾರ್ಗೆಟ್ ಮಾಡಲಿಲ್ಲ, ಅಮೆರಿಕದ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ಬದಲಾಗಿ ಏನು ಮಾಡ್ತು, ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು.
ಅವುಗಳ ಆರ್ಥಿಕತೆಗೆ, ಅವುಗಳ ಪ್ರವಾಸೋದ್ಯಮಕ್ಕೆ, ಅವುಗಳ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ, ಅವುಗಳ ಸೇನಾ ನೆಲೆಗಳಿಗೆ ದಾಳಿ ಮಾಡೋ ಪ್ರಯತ್ನ ಆಯಿತು. ಹೀಗಾಗಿ ಅನೇಕ ವಿಮಾನ ನಿಲ್ದಾಣಗಳು ಸುಟ್ಟುಕೊಂಡು ಹೋದವು, ಅಂತಾರಾಷ್ಟ್ರೀಯ ವ್ಯಾಪಾರ ಕಡಿತಾ ಇತ್ತು, ಮಧ್ಯಪ್ರಾಚ್ಯಗಳಿಗೆ ಇದು ಹೊಡೆತಾ ಇತ್ತು. ಇದೀಗ ಒನ್ಸ್ ಅಗೇನ್ ಅದೇ ಆಗಿದೆ. ಕುವೈತ್ ಮತ್ತು ಬಹರೇನ್ನಲ್ಲಿರುವಂಥ US ಮಿಲಿಟರಿ ಬೇಸ್ಗಳ ಮೇಲೆ ಇರಾನ್ನವರು ದಾಳಿ ಮಾಡಿದ್ದಾರೆ. ವೆಸ್ಟ್ ದ್ವೀಪದ ಮೇಲೆ ದಾಳಿಯಾಗಿದ್ದರ ಪ್ರತೀಕಾರವಾಗಿ ಕುವೈತ್ ಮತ್ತು ಬಹರೇನ್ ಮೇಲೆ ಇರಾನ್ನವರು ದಾಳಿ ಮಾಡಿದರು. ಅರಬ್ ದೇಶ ಅದನ್ನು ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ನವರು ಹೇಳಿದರು. ಆ ಮಾತಿನಂತೆ ಅವರು ನಡ್ಕೊಂಡಿದ್ದಾರೆ. ಈ ಬಹರೇನ್ನಲ್ಲಿರುವಂಥ US 5ನೇ ಒಂದು ನೌಕಾಪಡೆಯ ಒಂದು ಪ್ರಧಾನ ಕಚೇರಿ ಇದೆ. ಅಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಯಿತು, ಡ್ರೋನ್ ದಾಳಿ ಆಗಿದೆ. ಕುವೈತ್ನಲ್ಲಿರುವಂಥ US ಸೇನಾ ನೆಲೆ ಮೇಲೆ ದಾಳಿ ಮಾಡಿದರು, ಇಲ್ಲಿಯೂ ಕೂಡ ದಾಳಿ ಆಗಿದೆ. ಕುವೈತ್ ಮೇಲೆ 2 ಕ್ಷಿಪಣಿಗಳ ದಾಳಿ, ಬಹರೇನ್ ಮೇಲೆ 3 ಕ್ಷಿಪಣಿಗಳ ದಾಳಿ ಆಯಿತು. ಎಲ್ಲವನ್ನು ಕೂಡ ಹೊಡೆದುರುಳಿಸಿದ್ದೀವಿ ಅಂತ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರೋದು. ಅಂದರೆ ಮಿಲಿಟರಿ ನೆಲೆಗಳ ಮೇಲೆ ಆದಂತಹ ದಾಳಿಯನ್ನ ಕುವೈತ್ ಮತ್ತು ಬಹರೇನ್ ಇವರೆಲ್ಲರೂ ಕೂಡ ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಏನು ದಾಳಿ ಆಯ್ತಲ್ಲ, ಅದನ್ನು ತಡೆಯುವ ಪ್ರಯತ್ನದಲ್ಲಿ ಕೂಡ ಇವರು ವಿಫಲರಾದರು. ಇದರ ಪರಿಣಾಮವಾಗಿ ಒಬ್ಬ ವ್ಯಕ್ತಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಒಂದು ಹಂತದ ಭಾಗವಾಗಿ ಅಬುದಾಬಿಯ ಒಂದು ಇಂಧನ ಘಟಕ ಇದೆ. ಈ ಇಂಧನ ಘಟಕದ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಸ್ವಲ್ಪ ಹಾನಿಯಾಗಿರುವಂತಹ ಪರಿಸ್ಥಿತಿ ಇದೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದರೆ ಆ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕಕ್ಕೂ ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ, ಅದರ ಜೊತೆಗೆ ಅಮೆರಿಕದ ಮಿತ್ರ ದೇಶಗಳನ್ನು ಕೂಡ ನಾವು ಬಿಡಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಇದೀಗ ಅವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮಧ್ಯಪ್ರಾಚ್ಯದ ಮೇಲೆ ಆದಂಥ ಬೆಳವಣಿಗೆ. ಆದರೆ ಇರಾನ್ ತೈಲ ಟ್ಯಾಂಕರ್ ಮೇಲೆ US ದಾಳಿ ಮಾಡಿರೋದು. ನಾವು ಮಾತನಾಡ್ತಾ ಇದ್ವಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೆದಿರುವಂತಹ ದಾಳಿ. ಈ ದಾಳಿಯ ಮುಂದುವರೆದ ಭಾಗವಾಗಿ ಏನಾಯಿತು ಅಂತ ಹೇಳಿದ್ರೆ, ಇರಾನ್ನ ತೈಲ ಟ್ಯಾಂಕರ್ ಮೇಲೆ US ದಾಳಿ ನಡೆಸಿರೋದು. ಅಂದರೆ ಅಮೆರಿಕ ಇರಾನ್ನ ತೈಲ ಟ್ಯಾಂಕರ್ ಮೇಲೆ ದಾಳಿ ನಡೆಸಿದೆ. ಏನಾಯಿತು ಬೆಳವಣಿಗೆ? ಇರಾನ್ನ ಕಚ್ಚಾ ತೈಲ ರಫ್ತು ಮಾಡುವಂತಹ ಕಾರ್ಗ್ ದ್ವೀಪದ ಬಳಿ ಒಂದು ಹಡಗು ಸಾಗ್ತಾ ಇತ್ತು. ಆ ಹಡಗು ಹೋಗ್ತಾ ಇದ್ದಂತಹ ಸಮಯದಲ್ಲಿ ಅಮೆರಿಕಾದವರು ದಾಳಿ ಮಾಡಿದರು. MT ಲೆಕ್ಸಿ ಎನ್ನುವಂಥ ಒಂದು ಟ್ಯಾಂಕರ್ ಅದು. ಆ MT ಲೆಕ್ಸಿ ಎನ್ನುವಂತಹ ಟ್ಯಾಂಕರ್ಗೆ ವಿಪರೀತವಾಗಿ ಹಾನಿಯನ್ನು ಅಮೆರಿಕಾದವರು ಮಾಡಿದ್ದಾರೆ. ಈಗ ಅಮೆರಿಕಾದವರ ವಾದ ಏನು? ನಾವು ನೌಕಾ ದಿಗ್ಬಂಧನವನ್ನು ವಿಧಿಸಿದ್ದೀವಿ, ಯಾವುದೇ ಹಡಗುಗಳು ಇರಾನ್ನ ಬಂದರಿಗೆ ಹೋಗಬಾರ್ದು, ಇರಾನ್ನ ಬಂದರಿನಿಂದ ಯಾವುದೇ ಹಡಗುಗಳು ಆಚೆಗೆ ಹೋಗಬಾರ್ದು ಅಂತ. ನೀವು ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಈ ಹಿಂದೆಯೂ ಕೂಡ ದಾಳಿ ಮಾಡಿತ್ತು. ಯಾಕೆ ಕಾರ್ಗ್ ದ್ವೀಪ? ಕಾರ್ಗ್ ದ್ವೀಪ ಅಲ್ಲಿಂದಲೇ ಅತಿ ಹೆಚ್ಚು ತೈಲವನ್ನು ಇವರು ರಫ್ತೆಲ್ಲ ಮಾಡ್ತಾರೆ. ಆ ಆರ್ಥಿಕತೆಯ ಕೇಂದ್ರ ಬಿಂದು ಅಂತ ಕರೀತಾರೆ ಕಾರ್ಗ್ ದ್ವೀಪವನ್ನು. ಅಲ್ಲಿಗೆ ಒಂದು ಹಡಗು ಹೋಗ್ತಾ ಇತ್ತು. ಅದರ ಮೇಲೆ ಅಮೆರಿಕಾದವರು ದಾಳಿ ಮಾಡಿದರು. ತೈಲ ಟ್ಯಾಂಕರ್ ಮೇಲೆ ಹೆಲ್ಫೈರ್ ಕ್ಷಿಪಣಿಯನ್ನು ದಾಳಿ ನಡೆಸಿತು US. ಇರಾನ್ ಆರ್ಥಿಕತೆಯ ಮೇಲೆ ನೇರು ಪೆಟ್ಟು ಕೊಡುವಂತಹ ಪ್ರಯತ್ನವನ್ನು ಅಮೆರಿಕಾದವರು ಮಾಡಿದರು. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಕಾರ್ಗ್ ದ್ವೀಪದ ಕಡೆಗೆ ಬೋಟ್ಸ್ವಾನಾ ಅನ್ನುವಂಥ ಒಂದು ಧ್ವಜವನ್ನು ಹೊಂದಿದಂಥ MT ಲೆಕ್ಸಿ ಕಚ್ಚಾ ತೈಲದ ಟ್ಯಾಂಕರ್ ಹೋಗ್ತಾ ಇತ್ತು. ಅಂದರೆ ಬೋಟ್ಸ್ವಾನಾ ಆ ಧ್ವಜವನ್ನು ಹಾಕ್ಕೊಂಡು ಅದು ಹೋಗ್ತಾ ಇತ್ತು. ಆ ಸಮಯದಲ್ಲಿ ಅಮೆರಿಕಾದವರು ಇದನ್ನು ನೋಡ್ತಾರೆ. ಅಮೆರಿಕದ ನೌಕಾ ದಿಗ್ಬಂಧನ ಇದೆ, ಅನೇಕ ನೌಕೆಗಳಿದೆ ಹಾರ್ಮುಜ್ ಜಲಸಂಧಿಯಲ್ಲಿ. ಅದನ್ನು ಅವರು ನೋಡಿದ ನಂತರ ಸೆಂಟ್ಕಾಮ್ನವರು ಏನೋ ಹೇಳಿದ್ರಂತೆ, MT ಲೆಕ್ಸಿ ಹಡಗು ಸಿಬ್ಬಂದಿ ಅಮೆರಿಕದ ನೌಕಾಪಡೆ ಅವರೇನು ಸರಣಿ ನಿರ್ದೇಶನಗಳನ್ನು ಕೊಟ್ಟರು, ಸಲಹೆ ಸೂಚನೆಗಳನ್ನು ಕೊಟ್ಟರು, ಎಚ್ಚರಿಕೆಗಳನ್ನು ಕೊಟ್ಟರು ರೇಡಿಯೋ ಮುಖಾಂತರ. ಈ ಎಲ್ಲ ಎಚ್ಚರಿಕೆಗಳನ್ನು, ಈ ಎಲ್ಲ ಸಲಹೆ ಸೂಚನೆಗಳನ್ನು ಇವರು ನಿರ್ಲಕ್ಷ್ಯ ಮಾಡಿಬಿಟ್ರು. MT ಲೆಕ್ಸಿ ಇದ್ದಂಥ ಹಡಗುಗಳ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದರು. ಈ ನಿರ್ಲಕ್ಷ್ಯದ ನಂತರ ಏನಾಯಿತು ಅಂತ ಹೇಳಿದರೆ, ಇರಾನ್ ತೈಲವನ್ನು ತುಂಬಿಕೊಂಡು ಈ ಖಾಲಿ ಹಡಗು ಅಮೆರಿಕದ ಕಾವಲು ಮೀರಿ ಹೋಗ್ತಾ ಇತ್ತು. ಅಮೆರಿಕದ ಕಾವಲು ಇದೆ ಅಲ್ಲಿ, ಅವುಗಳ ನಿಯಮ ಇತ್ಯಾದಿ ಇದೆ. ಯಾವುದೇ ಕಾರಣಕ್ಕೂ ನಾನು ಅವಾಗಲೇ ಹೇಳಿದಾಗ ಹೋಗಬಾರ್ದು ಬರಬಾರ್ದು ಎನ್ನುವಂಥದ್ದು ನಿರ್ಬಂಧ. ಅದನ್ನು ಮೀರಿ ಅವರು ಹೋಗ್ತಾ ಇದ್ರು ಅಂತ. ಅವಾಗ ಅಮೆರಿಕಾದವರು ಏನು ಮಾಡಿದ್ದಾರೆ, ನಾವು ನಿಮ್ಮ ಇಂಜನ್ ರೂಮ್ ಮೇಲೆ ದಾಳಿ ಮಾಡ್ತೀವಿ, ತಕ್ಷಣವೇ ನೀವು ಇಂಜನ್ನಲ್ಲಿ ಆ ರೂಮ್ನಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಹೊರಗಡೆ ಬರಬೇಕು ಅಂತ ಎಲ್ಲ ಹೇಳಿದರು. ಬರಲಿಲ್ಲ ಅವಾಗ ಅವರು. ಬರದೇ ಇದ್ದಾಗ ಅಮೆರಿಕಾದವರು ಏನು ಮಾಡಿದರು, ಹೆಲ್ಫೈರ್ ಕ್ಷಿಪಣಿ ಅನ್ನುವುದನ್ನು ಒಂದು ಉಡಾವಣೆ ಮಾಡಿಬಿಟ್ರು. ಹೆಲ್ಫೈರ್ ಕ್ಷಿಪಣಿ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡಿದರು. ಏಕಾಏಕಿಯಾಗಿ ಬೆಂಕಿ ಹೊತ್ತುಕೊಳ್ತು, ಸಾವು ನೋವು ಯಾವುದೇ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಅಂದರೆ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮ, ಏಪ್ರಿಲ್ 13ನೇ ತಾರೀಕಿನಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ನೌಕಾ ದಿಗ್ಬಂಧನ ಇದೆ. ಯಾವುದೇ ಹಡಗುಗಳು ಹೋಗಬಾರ್ದು. ಯಾವುದೇ ಹಡಗುಗಳು ಅಂತ ಹೇಳಿದರೆ ಅಮೆರಿಕ ಹೇಳ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದರೆ, ಇರಾನ್ಗೆ ಸಂಬಂಧಪಟ್ಟದ್ದು. ಇರಾನ್ನ ಯಾವುದೇ ಬಂದರಿನಿಂದ ತೈಲವನ್ನು ತುಂಬಿಕೊಂಡು ಬೇರೆ ದೇಶಗಳಿಗೆ ಹೋಗಬಾರ್ದು, ಬೇರೆ ದೇಶದ ಹಡಗುಗಳು ಯಾವುದೇ ಕಾರಣಕ್ಕೂ ಇರಾನ್ಗೆ ತಲುಪಬಾರ್ದು. ಅಂದರೆ ಅವರು ಕೊಡ್ತಾ ಇರುವಂಥ ಎಚ್ಚರಿಕೆ ಆರ್ಥಿಕವಾಗಿ ಅದರ ಮಗ್ಗಲು ಮುಳ್ಳನ್ನು ಮುರಿಯೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡ್ತಾ ಇದ್ದಾರೆ. ಇದುವರೆಗೂ ನೀವು ನೋಡಿ, ನಿಯಮ ಮೀರಿದಂಥ ಒಟ್ಟು 6 ಹಡಗುಗಳ ಮೇಲೆ ಅಮೆರಿಕ ಇದೇ ರೀತಿಯಾಗಿ ದಾಳಿ ಮಾಡಿ ಅವುಗಳನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡಿದೆ. ಅವುಗಳ ಚಲಾವಣೆಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ 6 ಹಡಗುಗಳ ಮೇಲೆ.
ಇಲ್ಲಿಯ ತನಕ 122 ಹಡಗುಗಳ ಮಾರ್ಗ ಬದಲಾವಣೆಗೆ ಅಮೆರಿಕ ಕಾರಣ ಆಗಿದೆ. ಯಾವುದೋ ಹಡಗುಗಳು, ಅದು ಚೀನಾದ್ದಾಗಿರ್ಬೋದು, ಬೇರೆ ಬೇರೆ ಆಮೇಲೆ ಇರಾನ್ನ ಮಿತ್ರ ದೇಶಗಳ ಹಡಗುಗಳೇ ಯಾವುದೋ ಬರ್ತಾ ಇತ್ತು, ಅಲ್ಲಿಂದ ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅವರ ಜೊತೆಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಒಂದು ವೇಳೆ ಈ ವ್ಯಾಪಾರವನ್ನು ಮುರಿಬೇಕು ಅನ್ನೋ ಕಾರಣಕ್ಕಾಗಿ ಆ ಹಡಗುಗಳ ದಿಕ್ಕನ್ನೇ ಬದಲಾವಣೆ ಮಾಡಿದ್ದಾರೆ. ಯಾಕೆ ಈ ಬದಲಾವಣೆ? ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಇದೀಗ ಇರಾನ್ ಏನು ಮಾಡ್ತಾ ಇದೆ, ಚೀನಾದ ಕರೆನ್ಸಿ ಮುಖಾಂತರ ವ್ಯವಹಾರ ಮಾಡೋದು, ಇರಾನ್ನ ಕರೆನ್ಸಿಯ ಮುಖಾಂತರ ವ್ಯವಹಾರ ಮಾಡೋದು. ಈ ಕರೆನ್ಸಿ ವ್ಯಾಪಾರ ಮುಂದುವರಿತಾ ಹೋಗೋದಾದರೆ ಅಮೆರಿಕದ ಡಾಲರ್ಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಅಮೆರಿಕಕ್ಕೆ ಆತಂಕ ಇರುವಂಥದ್ದು. ಒಂದು ವೇಳೆ ಆರ್ಥಿಕವಾಗಿ ಅವರು ಚೇತರಿಸಿಕೊಂಡು ಯುದ್ಧದ ಈ ಎಲ್ಲ ಹಾನಿಯಿಂದ ಮೇಲೆದ್ದು ಬಂದರೆ ಒನ್ಸ್ ಅಗೇನ್ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಎನ್ನುವಂಥ ಆತಂಕ ಅಮೆರಿಕಕ್ಕಿದೆ. ಇದೇ ಕಾರಣಕ್ಕಾಗಿ ಅವರು ಇಂಥದ್ದೊಂದು ದಾಳಿ ಮಾಡುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈ ದಾಳಿ ಪ್ರತಿ ದಾಳಿಯ ನಡುವೆ ಇದೀಗ ಒಂದು ಹಡಗುಗಳ ಮೇಲೆ ಅಮೆರಿಕದವರು ದಾಳಿ ಮಾಡಿರೋದು. 1 ಇಂಚನ್ನು ಕೂಡ ಮುಟ್ಟೋದಕ್ಕೆ ಬಿಡಲ್ಲ ಅಂತ ಇರಾನ್ನವರು ಹೇಳಿದ್ದಾರೆ. ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆಯೋ ಅದಕ್ಕೆ ಪ್ರತಿಕಾರವಾಗಿ ಇರಾನ್ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. 1 ಇಂಚು ಕೂಡ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅವ್ರು ಹೇಳಿರೋದು. ಹಿಟ್ ಆ್ಯಂಡ್ ರನ್ ದಾಳಿ ಮಾಡಿದರೆ ಪರಿಣಾಮವನ್ನು ಅನುಭವಿಸ್ತೀರಿ, ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ನಾವು ತಿರುಗೇಟು ಕೊಡ್ತೀವಿ, ಗಡಿ ಹಾಗೂ ಸಾರ್ವಭೌಮತ್ವದ 1 ಇಂಚು ಸಹ ಮುಟ್ಟೋದಕ್ಕೆ ನಾವು ಬಿಡಲ್ಲ, ದಾಳಿ ಮಾಡಿದರೆ ಅವರ ನೆಲೆಗಳು ಪ್ರದೇಶಗಳೆಲ್ಲ ಬೂದಿಯಾಗ್ತವೆ. ಅಮೆರಿಕ ದಾಳಿಗೆ ಇರಾನ್ನ IRGC ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಈಗ ಅವರ ಸ್ಟ್ರಾಟಜಿ ಇರೋದೇ ಆತು. ಅವರೇನು ಹೇಳ್ತಾ ಇದ್ರು, ಹಿಟ್ ಆ್ಯಂಡ್ ರನ್ ದಾಳಿ ಮಾಡಿ ಅಂದರೆ ನೀವು ಹೊಡೆದು ವಾಪಸ್ ಹೋಗ್ಬಿಡ್ತೀವಿ, ಅದರಿಂದ ನಮಗೆ ಏನೋ ತೊಂದರೆ ಆಗಿಬಿಡುತ್ತೆ, ಅದರಿಂದ ನಾವು ಚೇತರಿಸ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ, ಈ ಇತ್ಯಾದಿ ಆಲೋಚನೆಯಲ್ಲಿ ಅಮೆರಿಕ ಇದ್ದರೆ ಅದು ತಪ್ಪು ಕಲ್ಪನೆ ಅಂತ IRGC ಅವರು ಹೇಳ್ತಾ ಇರೋದು. ಯಾಕಂಗೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಒಂದು ವೇಳೆ ಅಮೆರಿಕಕ್ಕೆ ಹೊಡೆತವನ್ನು ಕೊಡದೆ ಇರೋದಕ್ಕೆ ಸಾಧ್ಯವಾಗದೇ ಇದ್ದಾಗಲೂ ಕೂಡ ಅವುಗಳ ಮಿತ್ರ ದೇಶಗಳ ಮೇಲೆ ನಮಗೆ ಅಟ್ಯಾಕ್ ಮಾಡೋದು ಸಾಮರ್ಥ್ಯ ಇದೆ. ಇರಾನ್ ಏನು ಮಾಡುತ್ತೆ, ಅಮೆರಿಕದ ಮಿತ್ರ ದೇಶಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಮೆರಿಕದ ಮಿತ್ರ ದೇಶಗಳ ಮೇಲೆ ಅಟ್ಯಾಕ್ ಆದಾಗ ಸಹಜವಾಗಿ ಮಧ್ಯಪ್ರಾಚ್ಯದ ದೇಶಗಳು ಯಾರ ಮೇಲೆ ಒತ್ತಡ ಹಾಕ್ತಾರೆ, ಅಮೆರಿಕದ ಮೇಲೆ ಒತ್ತಡ ಹಾಕ್ತಾರೆ. ಅಮೆರಿಕ ಈ ಒತ್ತಡಕ್ಕೆ ಮಣಿದು ಬಾಗುವಂತಹ ಪರಿಸ್ಥಿತಿಗಳು ಬರುತ್ತೆ. ನೀವು ಹಾಗೆ ನೋಡಿದರೆ ಮಧ್ಯಪ್ರಾಚ್ಯಗಳ ದೇಶಗಳ ಮೇಲೆ ಇರಾನ್ ದಾಳಿ ಮಾಡ್ತು, ಅಮೆರಿಕದ F-15 ಯುದ್ಧ ವಿಮಾನವನ್ನು ಹೊಡೆದು ಉಳಿಸ್ತು, ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಡೊನಾಲ್ಡ್ ಟ್ರಂಪ್ ನಾವು ಭೂ ದಾಳಿಯನ್ನು ಕೂಡ ಮಾಡ್ತೀವಿ, ಕ್ಷಿಪಣಿಗಳ ದಾಳಿ ಆಯಿತು, ಡ್ರೋನ್ಗಳ ದಾಳಿ ಆಯಿತು, ಇವೆಲ್ಲವೂ ಕೂಡ ಆಗುತ್ತಾ ಹೋಯಿತು. ಟ್ರಂಪ್ ಏನು ಹೇಳಿಬಿಟ್ರು, ನಾವು ಭೂ ದಾಳಿ ಮಾಡ್ತೀವಿ ಅಂತ ಹೇಳಿದರು. ಬನ್ನಿ ಅಂತ ಆಹ್ವಾನ ಕೊಟ್ಟರು ಇರಾನ್. ಅಂದರೆ ಇವರು ಹೇಳ್ತಾ ಇರುವಂತಹ ವಿಚಾರ ಪರಮಾಣು ಕಾರ್ಯಕ್ರಮನೋ, ಹಾರ್ಮುಜ್ ಜಲಸಂಧಿನೋ, ಯುರೇನಿಯಂ ವಿಚಾರನೋ ಎಲ್ಲವನ್ನೂ ಕೂಡ ಮಾತುಕತೆ ಮುಖಾಂತರ ನಾವು ನೋಡ್ಕೊಳ್ಳೋಣ, ಆದರೆ ದಾಳಿ ಆದರೆ ಮಾತ್ರ ನಾವು ಸುಮ್ಮನಿರಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಇದೀಗ ಇರಾನ್ನವರು ಕೊಟ್ಟಿದ್ದಾರೆ. ಮತ್ತೊಂದು ಕೊನೆಯದಾಗಿ ಅಮೆರಿಕ US ಸಂಘರ್ಷ ಪಾತಾಳಕ್ಕೆ ಸೆನ್ಸೆಕ್ಸ್ ಹೋಗಿರೋದು. ಯಾವಾಗ ಯುದ್ಧದ ಭೀತಿ ಶುರುವಾಗ್ಬಿಡುತ್ತೋ, ಕದನ ವಿರಾಮ ಘೋಷಣೆ ಆದಾಗ ಸೆನ್ಸೆಕ್ಸ್ ಪುಟದೇಳುತ್ತೆ. ಯಾವಾಗ ಈ ಯುದ್ಧದ ಭೀತಿ ಅಥವಾ ಈ ಘರ್ಷಣೆಗಳೆಲ್ಲ ಮುಂದುವರಿಯುತ್ತೋ ಸೆನ್ಸೆಕ್ಸ್ ಪಾತಾಳಕ್ಕೆ ಹೋಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಸುಮಾರು 1,000 ಪಾಯಿಂಟ್ಗಳ ಕುಸಿತ ಆಗಿದೆ. ಸೆನ್ಸೆಕ್ಸ್ನ 30 ಕಂಪನಿಗಳಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟೆಕ್ ಮಹೀಂದ್ರಾ, ಇನ್ಫೋಸಿಸು, HCL ಟೆಕ್, ITC ಮತ್ತು ಎಟರ್ನಲ್ ಎಲ್ಲ ಆರಂಭಿಕವಾಗಿ ದೊಡ್ಡ ಹಿನ್ನಡೆಯನ್ನೆಲ್ಲ ಅನುಭವಿಸಿದೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷಕ್ಕೆ ಷೇರು ಮಾರುಕಟ್ಟೆ ಕುಸಿತ ಆಗಿದೆ. ಈ ಯುದ್ಧ ಶುರುವಾದಾಗಲೂ ಕೂಡ ಹಾಗೆ ಆಗಿತ್ತು. ಒನ್ಸ್ ಅಗೇನ್ ಈ ಯುದ್ಧದ ಭೀತಿ ಮುಂದುವರೆದಿದ್ದರ ಭಾಗವಾಗಿ ನೀವು ನೋಡಿ, ಯಾವಾಗ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಬಗ್ಗೆ ಎಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾರೋ ಅವತ್ತೆಲ್ಲ ಷೇರು ಮಾರುಕಟ್ಟೆ ಪುನಃ ಚೇತರಿಕೆ ಕಂಡಿದ್ದನ್ನು ನೋಡಿದ್ವಿ. ಅಂದರೆ ತೈಲ ಮಾರುಕಟ್ಟೆಯಲ್ಲಿ ತೈಲ ದರ ಡಾಲರ್ ಮೌಲ್ಯದಲ್ಲಿ ಏರಿಕೆ ಇಳಿತ ಎಲ್ಲವೂ ಕೂಡ ಆಗುತ್ತಲ್ಲ, ಎಲ್ಲವೂ ಕೂಡ ಪರಿಣಾಮವನ್ನು ಬೀರುತ್ತೆ. ಇದೀಗ ಈ ಪರಿಣಾಮವಾಗಿ ಅದು ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ.